ಧ್ಯಾನ ಯಾವಾಗ ಮಾಡ್ತೀರಾ? ನಾನು ಮಾಡಿದ್ರೆ ರಾತ್ರಿ ಹೊತ್ತಿಗೆ ಮಾಡ್ತೀನಿ. ನೈಟಲ್ಲಿ ಎಷ್ಟು ಗಂಟೆ ಮಾಡ್ತೀರಾ? 10:30. ಬೆಳಗ್ಗೆ ಮಾಡಲ್ಲ? ಬೆಳಗ್ಗೆ ಮಾಡೋಕ್ಕಾಗಲ್ಲ. ಎಷ್ಟು ಟೈಮ್ ಮಾಡ್ತೀರಾ? ಜಾಸ್ತಿ ಹೊತ್ತು ಕೊಡ್ತಾರಲ್ಲ. ಧ್ಯಾನದಲ್ಲಿ ಯೋಚನೆಗಳು ಬರುತ್ತಾ? ಧ್ಯಾನ ಮಾಡುವಾಗ ಏನಾದ್ರು ಅನುಭವ ಆಗುತ್ತಾ? ಧ್ಯಾನದಲ್ಲಿ ಏನು ಅನುಭವ ಆಗುತ್ತೆ ನಿಮಗೆ? ನನಗೆ ಅದೇ, ನಾನು ಒಂಥರ ವೈಬ್ರೇಷನ್ ಫೀಲ್ ಮಾಡ್ತೀನಿ. ಎಲ್ಲಿ ವೈಬ್ರೇಷನ್? ಅಂದ್ರೆ ಎಂಟೈರ್ ಬಾಡಿ ಸುತ್ತಾಗ ಅನ್ಸುತ್ತೆ. ಫಿಸಿಕಲ್ ಬಾಡಿ ಸುತ್ತತ್ತಾ? ಫಿಸಿಕಲ್ ಬಾಡಿ ಸುತ್ತ ಬೇರೆ ಸುತ್ತತ್ತ? ಅದೇ ಫಿಸಿಕಲ್ ಬಾಡಿ ಸುತ್ತ ಒಂದು ಅದು ಕ್ಲಿಯರ್ ಆಗಿ ಗೊತ್ತಾಗಲ್ಲ ನನಗೆ. ಅಂದ್ರೆ ವಿಜುವಲೈಸೇಷನ್ ಗೊತ್ತಾಗಲ್ಲ. ವಿಜುವಲೈಸೇಷನ್ ಬೇಕಾಗಿಲ್ಲ, ಅನುಭವ ಅಂತ ಅನ್ನೋದು ಫೀಲಿಂಗ್. ಅದೇ ಅಂದ್ರೆ ಏನಂದ್ರೆ ಒಂಥರ ರೊಟೇಷನ್ ಆದ ಹಾಗೆ ನನ್ನ ಫಿಸಿಕಲ್ ಬಾಡಿ ಮೇಲೆ. ಎಲ್ಲಿ ಹೊರಗಡೆ ಸುತ್ತ ಅಥವಾ ಮುಂದ್ಗಡೆ? ಇಡೀ ಫ್ರಂಟ್ ಸೈಡು, ಬ್ಯಾಕ್ ಸೈಡು, ಇಡೀ ದೇಹ ಸುತ್ತ ಸುತ್ತಂಗ ಅನ್ಸುತ್ತೆ. ಆಮೇಲೆ ಕೆಲವೊಮ್ಮೆ ಒಂಥರ ಏನೋ ಒಂದು ಅದು ಹಾವಿನ ರೂಪ ಅಂತಾನೂ ಅನ್ಸಲ್ಲ. ಒಟ್ನಲ್ಲಿ ಏನೋ ಎರಡು ಕಣ್ಣಿನ ರೀತಿ ನಂಗೆ ಅನ್ನಿಸ್ದಾಗ ಆಗುತ್ತೆ. ಕಣ್ಣು ಕಾಣುತ್ತಾ? ಹಾವಿನ ಕಣ್ಣು ಕಾಣುತ್ತಾ? ಅದೊಂಥರ ಈ ಹೆಡೆ ಮೇಲೆ ಹಾವಿಂದು ಕುಂಡಲಿನಿ ವೈಬ್ರೇಟ್ ಆಗ್ತಾ ಇದೆ ನಿಮಗೆ. ಹಾವಿನ ಹೆಡೆ ಎತ್ತಾಕತ್ತೆ ದೇಹನ? ಆತರ ತಲೆ ಭಾರ ಇದೆಯಾ? ಮೊದ್ಲಿರ್ತಿತ್ತು, ಈಗಿಲ್ಲ. ತಲೆ ನೋವಿದೆಯಾ? ಈ ಜಾಗ, ಈ ಕತ್ತಿನ ಭಾಗ, ಅದು ಬಿಡಿ. ಈ ಜಾಗದಲ್ಲಿ ತಲೆ ಹಿಂಭಾಗ ಇದು ಮೊದ್ಲಾಗ್ತಾ ಇತ್ತು. ನಾನು ಹಿಂದೆ ಕೂಡ ನಿಮ್ಗೆ ಒಂದು 2-3 ಸಲ ಅದು ನೋವು ಬರಬಾರ್ದು. ಅದು ಬಂತು ಅಂದ್ರೆ ಕುಂಡಲಿನಿ ಒಳಗೆ ಹೋಗ್ಬಿಡುತ್ತೆ. ಅದು ಬರ್ತಾ ಇತ್ತು. ಅವಾಗ ಮಧ್ಯೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಡ ಅಂತ ಹೇಳಿದ್ರಿ ನೀವು. ಅವಾಗ ನಾನು ಸ್ವಲ್ಪ ಕಡಿಮೆ ಮಾಡಿದ್ದೆ. ಬೇಗ ಉಷ್ಣ ಆಗುತ್ತೆ. ಹೀಟ್ ಆಗ್ತಿತ್ತು, ತುಂಬಾ ಹೀಟ್ ಆಗ್ತಿತ್ತು ಅಲ್ಲ, ಈಗ ಹೇಗಿದ್ದೀರಾ? ಇವಾಗಿಲ್ಲ. ಇದು ಕಾನ್ಸ್ಟಿಪೇಷನ್ ಇದೆಯಾ? ಹಸಿ ಆಗುತ್ತೆ. ಚೆನ್ನಾಗಿ ತಿಂತೀರಾ? ಆತರ ಏನಿಲ್ಲ. ಫುಡ್ ಅಂತೂ ಟೋಟಲ್ ಆಗಿ ತಿನ್ಲೇಬೇಕು ಅಂತಾನೂ ಇಲ್ಲ, ತಿಂತೀನಿ ಅಂತನೂ ಅಲ್ಲ. ನೀವ್ ಹೇಳ್ದಂಗೆ ಆ ಊಟ ತಿಂಡಿ ಬಗ್ಗೆ ಸಿಕ್ಕಾಬಿಟ್ಟೆ ನಿದ್ದೆ ಬರುತ್ತೆ. ಎನರ್ಜಿ. ಕುಂಡಲಿನಿ ಇನ್ನೂ ಹೊರಗಡೆ ಬಂದಿಲ್ಲ. ಕುಂಡಲಿನಿ ಬರೋದಕ್ಕೆ ಸೂಚನೆಗಳನ್ನ ಕೊಡ್ತಾ ಇದೆ. ಇದು ನೀವು ತುಂಬಾ ಆಳವಾಗಿ ಇಳಿದ್ಬಿಟ್ರಿ ಅಂತಂದ್ರೆ ಅದು ಬಂದ್ಬಿಡುತ್ತೆ. ಅದು ಹೊಸತಿ ಬಂದಾಗ ಹೇಳಿದಾನೆ, ತಿರುಗಿ ಅದನ್ನೇ ಹೇಳ್ತೀನಿ. ಹೆಣ್ಣಾಸೆ, ಹೊನ್ನಾಸೆ, ಮಣ್ಣಾಸೆ 3 ಇರಬಾರ್ದು. ಹೆಣ್ಣಾಸೆ, ಹೊನ್ನಾಸೆ, ಮಣ್ಣಾಸೆ 3 ಇರಬಾರ್ದು. ಹೆಣ್ಣು ಅಂದ್ರೆ ಗಂಡಾಸೆ, ಮಣ್ಣಾಸೆ ಆಸ್ತಿ ಆಸೆ, ಹೊನ್ನಾಸೆ ದುಡ್ಡಾಸೆ 3 ಇರಬಾರ್ದು. ಹಂಗಂದ್ರೆ ಬಂಧನ, ಮೋಹ ಬಂಧನ ಇತ್ತು ಅಂತಂದ್ರೆ ಬಿಡುಗಡೆ ಇಲ್ಲ. ಇದನ್ನ ನೀವೇನಕ್ಕೆ ಮಾಡ್ತಿದ್ದೀರಿ? ಇದು ಏನಕ್ಕೆ ಮಾಡ್ತಿದ್ದೀರಿ ನೀವು? ಸಂಸಾರ. ಧ್ಯಾನ ಏನಕ್ಕೆ ಮಾಡ್ತೀರಿ? ತಲೆಗೆಟ್ಟೋಗಿದ್ಯಾ? ನನ್ನ ವೈಯಕ್ತಿಕವಾಗಿ ಏನಕ್ಕೋಸ್ಕರ ಮಾಡಬೇಕು? ಏನೇನು ಚೆನ್ನಾಗಿಲ್ವಾ? ಆತ್ಮೋದ್ಧಾರ ಅಂದ್ರೆ ಏನು? ಮುಕ್ತಿ ಅಂದ್ರೆ ಏನು? ಮುಕ್ತಿ ಅರ್ಥ ಏನು? ಹುಟ್ಟು ಸಾವು ಯಾವಾಗ ಬರಲ್ಲ? ಪರಿಪೂರ್ಣ ಅಂದ್ರೆ ಏನು? ವಿಮುಕ್ತರಾಗೋದು. ಏನ್ ವಿಮುಕ್ತಿ? ಆಸೆಯಿಂದ. ಬಂಧನವೇ ಒಂದು ಆಸೆ. ವಿಮುಕ್ತಿ ಅನ್ನೋದು ಆಸೆಯಿಂದ ವಿಮುಕ್ತಿ ಆಗೋದು. ಎಳ್ಳಷ್ಟು ಆಸೆ ಇದ್ರೂ ಆತ್ಮ ದೇಹನ ಬಿಟ್ಟು ತಾನಾಗಿ ಹೋಗಲ್ಲ. ಆತ್ಮ ದೇಹನ ಬಿಟ್ಟು ತಾನಾಗಿ ಹೋಗುವಾಗ ಮಾಡೋದು ಸಾಧನೆ. ಸಾಧನೆ ಮಾಡಿ ಸಿಗೋದು ಮುಕ್ತಿ, ತಾನಾಗಿ ಸಿಗೋದು ಮೋಕ್ಷ. ಹಂಗಂದ್ರೆ ನೀವು ಒಳ್ಳೆಯದಾಗಿ ಬದುಕಿ ಬಾಳಿ ದೇಹದಿಂದ ಆತ್ಮ ಹೊರಬಿಟ್ಟೋಗುತ್ತೆ. ನೀವೇನು ಪ್ರಯತ್ನ ಮಾಡಲ್ಲ. ಅಂದ್ರೆ 60 ವರ್ಷ 70 ವರ್ಷ ಇರುತ್ತೆ. ದೇಹಕ್ಕೆ ಏನೋ ಹಾನಿ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ, ವಯಸ್ಸಾಗುತ್ತೆ, ಹಾಸಿಗೆ ಹಿಡಿತೀವಿ. 1 ವರ್ಷ 2 ವರ್ಷ 6 ತಿಂಗಳು ಹಾಸಿಗೆಯಲ್ಲಿದ್ದು ಅಲ್ಲಿ ಒಳಗಿರಕ್ಕಾಗಲ್ಲ. ಆತ್ಮ ಬಿಡುಗಡೆ ಆಗಿ ಹೊರಟೋಗುತ್ತೆ. ಹೋದ ಮೇಲೆ ಭಗವಂತ ನಿಮ್ಮ ಜೀವನವನ್ನ ತೂಕ ಮಾಡ್ತಾನೆ. ಆಕಾಶಿಕ ರೆಕಾರ್ಡ್ ಈ ಪಾಠ ಮಾಡೋಣ ಅಂತೀವಿ. ಆಕಾಶಿಕ ರೆಕಾರ್ಡ್ ಬಗ್ಗೆ ಒಂದು ಸಬ್ಜೆಕ್ಟ್. ಆಕಾಶಿಕ ರೆಕಾರ್ಡ್ ತೂಕ ಮಾಡ್ತಾನ ಭಗವಂತ. ನಿಮ್ಮ ರೆಕಾರ್ಡ್, ಇವ್ರ ರೆಕಾರ್ಡ್, ನನ್ನ ರೆಕಾರ್ಡ್ ಎಲ್ಲ ಒಂಥರ ಇದೆ. ಸೊ ನೀವೇನ್ ಜೀವನ ಮಾಡಿದೀರಾ, ನಿಮ್ಮ ಜೀವನದ ಶೈಲಿ ಏನು, ಅದ್ರಲ್ಲಿ ನಿಮಗೆ ಹುಟ್ಟಿಲ್ಲದೆ ಸಾವಿಲ್ಲದೆ ಸ್ಥಿತಿಯನ್ನು ಕೊಟ್ಟು ನಿಮ್ಮನ್ನ ತನ್ನ ಜೊತೆ ಸೇರಿಸ್ಕೊಳ್ಳೋದಾ ಬೇಡವಾ ಅಂತ ಭಗವಂತ ತೂಕ ಹಾಕಿ ತೀರ್ಮಾನ ಮಾಡಿ ಭಗವಂತನಾಗಿ ನೋಡಿಕೊಳ್ಳೋದು ಮೋಕ್ಷ.
99.99% ಕೈಲಾಸ ಪದವಿನೂ ಇಲ್ಲ, ವೈಕುಂಠ ಪದವಿನೂ ಇಲ್ಲ. ಆದ್ರೆ ನಾವು ಪತ್ರಿಕೆ ಹೊರಬಿಡ್ತೀವಿ ಕೈಲಾಸ ಸಿಗಲ್ಲ. ನೀವು ಬಾಳಿರೋ ರೀತಿನ ಒಂದು ಕ್ಷಣ ಕಾನ್ಶಿಯಸ್ ಲೆವೆಲ್ ನಲ್ಲಿ ಕೂತ್ಕೊಂಡು ನೀವು ಯೋಚನೆ ಮಾಡಿದ್ರೆ ನಂಗೆ ಮೋಕ್ಷ ಸಿಗತ್ತಾ ಇಲ್ಲವಾ ಅಂತ ಅನ್ನೋದು ನೀವೇ ತಿಳ್ಕೋಬಹುದು. ನಾವೇ ಜಡ್ಜ್ ಮಾಡಿ ಯಾವ ಭಗವಂತನೂ ಬೇಕಾಗಿಲ್ಲ. ನಾನೇನ್ ಜೀವನ ಮಾಡ್ತಿದ್ದೀನಿ, ನನ್ನ ಜೀವನದ ಬಗ್ಗೆ ನನಗೆ ಗೊತ್ತಿಲ್ವಾ, ಕಾನ್ಶಿಯಸ್ ಇದೆ, ನಾನು ಸರಿನಾ ತಪ್ಪ, ಏನ್ ಜೀವನ ಮಾಡ್ತಿದ್ದೀನಿ, ಒಂದು ಕ್ಷಣ ನಾವು ಯೋಚನೆ ಮಾಡ್ಬಿಟ್ರೆ ನನಗೆ ತಿದ್ದುಕೊಳಕ್ ಭಗವಂತ ಒಂದು ದಾರಿ ಮಾಡ್ಕೊಟ್ಟ ಅಂತ ಅರ್ಥ. ನಿಮ್ಮನ್ನು ನೀವು ತಿದ್ದುಕೊಂಡ್ಬಿಟ್ರೆ ಮೋಕ್ಷಕ್ಕೆ ದಾರಿ. ಅರ್ಥ ಮಾಡ್ಕೊಳ್ಳಿ. ಕರ್ಮದಿಂದ ಬಿಟ್ಬಿಡಿ, ಹೆಂಡತಿ ಬಿಟ್ಬಿಡಿ, ಗಂಡನ ಬಿಟ್ಬಿಡಿ, ಓಡಿ ಬಂದ್ಬಿಡಿ, ನಂತರ ತಲೆ ಬೋಳಿಸ್ಕೊಂಬಿಡಿ, ಬಿಳಿ ಬಟ್ಟೆ ಹಾಕೊಂಬಿಡಿ, ಹಿಮಾಲಯ ಪರ್ವತದ ಮೇಲೆ ಕೂತ್ಕೊಂಬಿಡಿ, ಗಂಟೆ ಧ್ಯಾನ ತಪಸ್ಸು ಮಾಡಿ, ಎಲ್ಲೂ ಹೇಳಿಲ್ಲ. ಧರ್ಮವಾಗಿ ಬದುಕು. ಒಳ್ಳೆಯದಾಗಿ ಬಾಳದ್ರೇನೆ ಸಾಕು. ಈಗೆಲ್ಲ ಶಾರ್ಟ್ ಕಟ್ ಅನ್ನ ಕಂಡುಹಿಡಿಯಾಕೆ ಕಲ್ತುಬಿಟ್ರು. ಯಾಕೆ? ಯಾರಿಗೂ ಈ ಕಷ್ಟ ಬೇಡ. ನೋಡಿ, ಮದುವೆ ಆಗಿ ಮಕ್ಕಳಿರೋದು 4-5 ವರ್ಷ ಆಗೋ ತನಕ ಗಂಡ ಬೇಕು, ಅವನಿಗೆ ಹೆಂಡತಿ ಬೇಕು, ಆಮೇಲೆ ಅವನಿಗೆ ಹೆಂಡತಿ ಬೇಡ, ಇವಳಿಗೆ ಗಂಡ ಬೇಡ. ಇದೇ ನ್ಯಾಯ? ಅಸಹ್ಯವಾಗಿ ಮಾತಾಡಬೇಕಾಗತ್ತೆ ಕೆಲವು ಜಾಗದಲ್ಲಿ. ಬೇಕು ಅನ್ನೋವಾಗ ಬೇಕು, ಅದು ಹೆಂಗೆ ಬೇಡ? ನಾನಾಗಿ ಬೇಕು ಅಂತ ಕಟ್ಕೊಂಡ್ಬಿಟ್ಟು ಅದು ಹೆಂಗೆ ಬೇಡ ಅನ್ನೋದು ಸಾಧ್ಯ? ಸರಿ, ಇಬ್ಬರಾಗಿದ್ದೀವಾ, ಅದು ಸೇರಿದ ಮೇಲೆ ಮಕ್ಕಳು ಹುಟ್ಟುತ್ತೆ. ಅದೇನ್ ಪಾಪ ಮಾಡ್ತು ಪಾಪ? ಅದೇನ್ ಬಯಸ್ಸ? ಅಮ್ಮ ನಂಗೆ ಜೀವ ಕೊಡು, ಜೀವ ಕೊಡು, ಜೀವ ಇಲ್ವಲ್ಲ. ಪೆಂಟನ್ ಸೃಷ್ಟಿ ಮಾಡಿದ್ದು ಅಮ್ಮ ಅಪ್ಪ, ನಾವು ಮಾಡ್ತೀವಿ, ಅದನ್ನ ಕೇಳ್ತಾರೆ. ತಪ್ಪು ನಾವು ಮಾಡ್ಬಿಟ್ಟು ಹೊರಟೋಗ್ತೀನಿ ಅಂದ್ರೆ ನಿಮ್ ಧರ್ಮ ನಾವು ಮಾಡ್ಬೇಕಾ ಬೇಡ ಹೇಳಿ? ಅದೆರಡು ಕಾಲ ನಿಂತ್ಕೊಂಡು ಜೀವನ ಮಾಡೋದು, ದಾರಿ ಮಾಡೋದು ನಮ್ಮ ಧರ್ಮ. ಅದನ್ನ ಮಾಡಲೇಬೇಕು. ನೀವು ತಪ್ಪು ದಾರಿ ಮಾಡೋದು ಎಲ್ಲೂ ಹೇಳಿಲ್ಲ. ಇಷ್ಟೊಂದು ವೃತ್ತಿಗಳಿದೆ ಲೋಕದಲ್ಲಿ. ಭಗವಂತ ಎಷ್ಟು ದೊಡ್ಡ ಸೃಷ್ಟಿ ಮಾಡಿದ್ದಾನಪ್ಪ, ಏನೇನೋ ಇದೆ. ಶಾರ್ಟ್ ಕಟ್ ಅಲ್ಲಿ ತಪ್ಪು ದಾರಿಯಲ್ಲಿ ದುಡ್ಡು ಮಾಡಕ್ಕೆ ಯಾಕೆ ಹೋಗ್ಬೇಕು ನಾವು? ಬಂಡವಾಳದ ಲೋಕ ಅದು ಮೋಹ, ಅತಿ ಮೋಹ. ಯಾಕೆ ಈ ಮೋಹ ಬಂದಿದೆ ಅಂತಂದ್ರೆ, ಜನ್ಮ ಜನ್ಮಾಂತರದಲ್ಲಿ ನೀವೇನು ಆಸೆ ಪಟ್ಟಿದ್ರಿ ಅದನ್ನ ನೆರವೇರಿಸೋದಕ್ಕೆ ಟ್ರಿಗರ್ ಆಗ್ತಾ ಇದೆ ಈ ಜನ್ಮದಲ್ಲಿ. ಆ ಟ್ರಿಗರ್ ಆಗೋದನ್ನ ನಿಲ್ಲಿಸಬೇಕು, ಅದೇ ಸಾಧನೆ. ಹಂಗೆಲ್ಲ ಬಿಟ್ಬಿಟ್ಟು ಓಡ್ಬಿಡೋದಲ್ಲ. ಈ ಸಂಸಾರ ಜೀವನದಲ್ಲಿ ಇದ್ಕೊಂಡು ತಪ್ಪಾಗಿ ಟ್ರಿಗರ್ ಆಗೋದನ್ನ ಟ್ಯೂನ್ ಅಪ್ ಮಾಡಬೇಕು, ಅದು ಸಾಧನೆ. ಎಲ್ರಿಗೂ ಆಗತ್ತೆ, ನಿಮಗೆ ಅಂತಲ್ಲ. ಪ್ರತಿಯೊಂದು ವ್ಯಕ್ತಿಗೂ ಆಸೆ ಅಂತ ಅನ್ನೋದು ಇದ್ದೇ ಇದೆ. ಏನು ಇಲ್ಲ, ಆರ್ಡಿನರಿ ಕ್ಲರ್ಕು ಕಾರ್ ತಂದು ನಿಲ್ಲಿಸ್ತಾನ ಮನೆ ಮುಂದೆ. ನಮಗಾಗಲ್ವಾ? ನಾನೊಂದು ಆಫೀಸರು, 1 ಲಕ್ಷ 2 ಲಕ್ಷ ಸಂಬಳ ಬರುತ್ತೆ, ಪೆನ್ಷನ್ ಜಾಬ್. ಅವ್ಳು ಕೇಳ್ತಾಳೆ ಹೆಂಡತಿ, ನಾಚಿಕೆ ಆಗಲ್ಲ ನಿಮಗೆ? ಅವ ಯಾವ ಕ್ಲರ್ಕ್ ಕೆಲಸ ಮಾಡ್ತಾನೆ ತಂದು ನಿಲ್ಲಿಸಿದ ಅವ್ರ ಕಾರ್ ಹೇಳಿ? ಅದು ಸ್ವಾಭಾವಿಕ, ಎಲ್ರಿಗೂ ಆಗುತ್ತೆ. ಅದಕ್ಕೆ ತಪ್ಪು ಮಾಡಬೇಕು ಅಂತ ಏನಿಲ್ಲ. ಕಾರ್ ತಗೋಬೇಕು ಅನ್ನೋದು ತಪ್ಪಿಲ್ಲ, ಸ್ವಂತ ಮನೆ ಕಟ್ಕೋಬೇಕು ಅಂತ ಅನ್ನೋದು ತಪ್ಪಿಲ್ಲ. ಹುಡುಕೋ ದಾರಿ. ಇದು ನೀವು ಯೋಚನೆ ಮಾಡ್ಬಿಟ್ರೆ ನಿಮಗೆ ತಲೆಗೆ ದಾರಿ ಸಿಗುತ್ತೆ. ಮತ್ತೆ ಈ ಸಾಧನೆ ಏನು, ಈ ಗೊತ್ತಿದ್ದೋ ಗೊತ್ತಿಲ್ಲದೇನೋ, ನಂಗೆ ಗೊತ್ತಿದ್ದು ಸುಮಾರು ಮನೆಯಲ್ಲಿ ಹೆಂಗಸರು ಅಲ್ಲ ಗಂಡಸರು ಈ ಆಧ್ಯಾತ್ಮದ ಒಲವು ಏತಕ್ಕೆ ಬರುತ್ತೆ ಅಂತಂದ್ರೆ, ಒಂದ ಗಂಡನ ಮೇಲೆ ಬೇಜಾರು, ಅವನ ಬಿಹೇವಿಯರ್ ಇಷ್ಟ ಇಲ್ಲ, ಮದುವೆ ಆಗೋ ಏನೋ ಒಂದು ಕಾರಣಕ್ಕೆ ಮದುವೆ ಆಗ್ಬಿಡ್ತೀವಿ, ಆಮೇಲೆ ಅವನ ಬಣ್ಣ ಎಲ್ಲ ಕಾಣುತ್ತೆ, ಅಥವಾ ಅವಳ ಬಣ್ಣ ಎಲ್ಲ ಇವಳಿಗೆ ಕಾಣುತ್ತೆ. ಹೆಂಡತಿ ಬೇಡ ಅಂದ್ರೆ ಬಿಡಲೇ ಇಲ್ಲ, ಮಗು ಹುಟ್ಟುಬಿಡ್ತು, ಆ ಮಗುಗೋಸ್ಕರ ಅವಳನ್ನ ಅಡ್ಜಸ್ಟ್ ಮಾಡ್ಕೋಬೇಕು, ಅಥವಾ ಅವನ್ನ ಇವಳು ಅಡ್ಜಸ್ಟ್ ಮಾಡ್ಕೋಬೇಕು. ಏನ್ ಮಾಡೋದು? ಬೇರೆ ವಿಧಿ ಇಲ್ಲ. ತಲೆ ನೋವು, ಬೇಜಾರು, ಆನಂದದ ದಾರಿಯೇ ಗೊತ್ತಾಗ್ತಿಲ್ಲ. ಎಲ್ಲಿ ಹೋದ್ರೂ ಆಧ್ಯಾತ್ಮ ಹಿಡ್ಕೋ, ನಿಮಗೆ ಒಳ್ಳೇದಾಗತ್ತೆ ಅಂತ ಎಲ್ಲ ಹೇಳ್ತಾರೆ. ಅದರಿಂದ ಆಧ್ಯಾತ್ಮದ ಕಡೆ ಹೋಗ್ತಾರೆ. ತಪ್ಪಿಲ್ಲ. ಆಧ್ಯಾತ್ಮದ ಕಡೆ ಮನಸ್ಸಿಗೆ ಆನಂದ ಸಿಗುತ್ತೆ, ಸಂತೋಷ ಸಿಗುತ್ತೆ ಅಂತ ಹೋಗೋದು ತಪ್ಪಿಲ್ಲ. ಆದ್ರೆ ಅರ್ಥವಿಲ್ಲದೆ ಸನ್ಯಾಸಿಗಳು ಮಾಡೋ ಸಾಧನೆಯನ್ನ ಮಾಡುವಂತೆ ಎಲ್ಲೂ ಹೇಳಿಲ್ಲ. ಈ ಪಾಠ ನಡೆಸ್ಕೊಡ್ತಿಲ್ಲ, ಆನಂದ ಆರೋಗ್ಯ ಇಲ್ಲಿ ಎಲ್ಲ ಇದೆ. ಪ್ರಾಣಾಯಾಮ ಇದೆ, ಧ್ಯಾನ ಇದೆ, ವ್ಯಾಯಾಮ ಇದೆ, ಆಸನಗಳಿದೆ, ಊಟ ತಿಂಡಿ ವ್ಯವಸ್ಥೆ ಇದೆ, ಎಲ್ಲ ಹೇಳ್ಕೊಡ್ತೀನಿ. ಸಾಂಸಾರಿಕ ಜೀವನದಲ್ಲಿ ಏನು ಬೇಕೋ ಅಷ್ಟು ಮಾತ್ರ ಹೇಳ್ಕೊಡ್ತೀನಿ. ನಿಮ್ಮನ್ನು ಯಾರು ವಿಪರೀತ ಮಾಡುವುದು ಹೇಳಿದ್ದು? ಕುಂಡಲಿ ಇದು ವಿಪರೀತಗಳು ಏನೇನು ಅಂತ ಗೊತ್ತಾ? ನಾನು ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಗೊತ್ತಾ? ಗೊತ್ತಿಲ್ಲ. ಯಾವನೋ ಕೃಷ್ಣರಾಮ ಗೋವಿಂದ ಒಬ್ಬ ತಲೆ ಬೋಳಿಸ್ಕೊಂಡ, ಅಥವಾ ಜುಟ್ಟಿಟ್ಕೊಂಡ, ಕಾವಿ ಬಟ್ಟೆ ಹಾಕೊಂಡ, ಯಾವನೋ ಬಂದ 500,000 ದಕ್ಷಿಣೆ ತಗೊಂಡ, ದೀಕ್ಷೆ ಕೊಟ್ಟ,
ಮಂತ್ರ ಇದು ಜಪಮಾಲೆ ಕೊಟ್ಟ ಹಿಡ್ಕೊಂಡು ಗಂಟೆ ಕೂತು ದಿನಗಟ್ಟಲೆ ಕೂತ್ಕೊಂಡು ಮಾಡಕ್ ಸಾಕು ಮಾಡಿದ್ರೆ ಖಂಡಿತವಾಗ್ಲೂ ಕುಂಡಲಿನಿ ಹೊರಗೆ ಬಂದೇ ಬರ್ತದೆ. ಸಂಸಾರದಲ್ಲಿರುವವರಿಗೆ ಕುಂಡಲಿನಿ ಹೊರಗೆ ಬರಬಾರದು. ಅಂಟಿದೆ ಸಂಸಾರದಲ್ಲಿ, ಅಂಟಿರೋರು ಕುಂಡಲಿನ ಬರೆಸೋ ತನಕ ಹೋಗಬಾರದು. ಸಂಸಾರದಲ್ಲಿರೋರಿಗೆ ಏನಕ್ಕೋಸ್ಕರ ಆಧ್ಯಾತ್ಮ ಬೇಕು ಅದನ್ನ ಫಸ್ಟ್ ನಾವು ತಿಳ್ಕೋಬೇಕು. ಸಂಸಾರದಲ್ಲಿರೋರಿಗೆ ಆಧ್ಯಾತ್ಮ ಏನಕ್ಕೆ ಬೇಕು ಅಂತಂದ್ರೆ, ಈ ಜೀವನದಲ್ಲಿ ಪ್ರತಿಯೊಂದು ನಮಗೆ ಗೊತ್ತಿದೆಯೋ ಗೊತ್ತಿದೆಯೋ ಎಲ್ಲ ಕಲ್ಮಶ ನಮಗೆ ಸುತ್ತಿರೋದಲ್ಲ. ನಾನು ಒಳ್ಳೇನು, ನನ್ನ ಗಂಡ ಸರಿ ಇಲ್ಲ, ನನ್ನ ನಾದಿನಿ ಸರಿ ಇಲ್ಲ, ನನ್ನ ಮೈದನ ಸರಿ ಇಲ್ಲ, ನಮ್ಮ ಅತ್ತೆ ಸರಿ ಇಲ್ಲ, ಮಾವ ಸರಿ ಇಲ್ಲ, ಕೆಲಸ ಮಾಡೋ ಜಾಗದಲ್ಲಿ ಆ ಆಫೀಸರ್ ಸರಿ ಇಲ್ಲ, ಎಲ್ಲ ಮೋಸ. ಈ ಮೋಸದಲ್ಲಿ ಆಗೋ ಏರುಪೇರುಗಳಿಂದ ಮನಸ್ಸಿಗೆ ಆಗೋ ನೋವನ್ನ ಕಂಟ್ರೋಲ್ ಮಾಡಿ ಸರಿಪಡಿಸೋದು ಹೇಗೆ, ಅದಕ್ಕೆ ಆಧ್ಯಾತ್ಮ ಬೇಕೇ ಹೊರತು ಕಾವ್ಯ ಬಟ್ಟೆ ಉಟ್ಕೊಂಡು ತಲೆ ಬೋಳಿಸ್ಕೊಂಡು ದುರಾಕ್ಷ ಮಾಲೆ ಹಾಕೊಂಡು ಏನು ಬೇಡ ಅಂತ ಬಿಟ್ಟು ಹೋಗೋದಕ್ಕೋಸ್ಕರ ಆಧ್ಯಾತ್ಮ ಅಲ್ಲ. ಇವತ್ತು ಹಾಕಿದ್ದೀನಿ ಸ್ಟೇಟಸ್ ಇಲ್ಲ. ಆಧ್ಯಾತ್ಮ ಅಂತ ಅನ್ನೋದು ಪ್ಯೂರಿಟಿ, ಪರಿಶುದ್ಧತೆಯನ್ನು ನೀವು ಪಡ್ಕೋಬೇಕು. ಪರಿಶುದ್ಧವಾಗಿ ನೀವು ಇದ್ದುಬಿಟ್ರೆ ಆನಂದ, ನೀವು ಗಂಟೆಗಟ್ಟಲೆ ಧ್ಯಾನ ಮಾಡೋದ್ರಲ್ಲಿ ಏನ್ ಸಿಗುತ್ತೆ ಆನಂದ ಸಿಕ್ಬಿಡುತ್ತೆ. ನೋವು ಎಲ್ಲಿಂದ ಬರುತ್ತೆ? ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಏರುಪೇರಾದಾಗ ಖಂಡಿತವಾದ ನೋವು ಆಗೇ ಆಗುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ, ಮನಸ್ಸನ್ನ ಸಮತೋಲನವಾಗಿ ಇಟ್ಕೊಳ್ಳೋದಕ್ಕೆ ಧ್ಯಾನ ಪ್ರಾಣಾಯಾಮ ತುಂಬಾ 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 ಇಂಪಾರ್ಟೆಂಟ್. ಸಂಸಾರದಲ್ಲಿರೋರಿಗೆ ಧ್ಯಾನ ಮಾಡೋದ್ರಿಂದ ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸು ಸಮತೋಲನವಾಗುತ್ತೆ. ಅಟ್ಟಿಕ್ಕೆ ಬೇಕೇ ಹೊರತು ಕುಂಡಲಿನ ಹೊರಗೆ ಎಬ್ಬಿಸುವ ಒಟ್ಟು ಧ್ಯಾನ ಮಾಡೋದಕ್ಕೆ ಎಲ್ಲೂ ಹೇಳಿಲ್ಲ. ನೀವು ಗೊತ್ತಿದ್ದೋ ಗೊತ್ತಿದ್ದೇನೋ ಬೋಟ್ ಅಲ್ಲಿ ಯಾವ ಒಂದು ಜಾಗ ಹೋಗಕ್ಕೆ ಕೂತ್ಬಿಟ್ರಿ, ಅರ್ಧ ದಾರಿಗೆ ಹೋಗಿದ ತಕ್ಷಣ ನಂಗೆ ಬೋಟ್ ಬೇಡ ಬಸ್ಸಲ್ಲಿ ಹೋಗ್ತೀನಿ ಅಂದ್ರೆ ಹೆಂಗ್ ಸಾಧ್ಯ? ಅರ್ಧ ದಾರಿ ಹೊಡೋದಿರಲ್ಲ, ಹೋಗಿ ಈಜಾಕ್ ಬರುತ್ತಾ? ಧೈರ್ಯ ಅಲ್ಲಿ ಧೂಮ್ಬಿಡ್ತೀರಾ, ಏನೋ ಆಗ್ಲಿ ಭಗವಂತ ಅದು ತಿಮಿಂಗಿಲ ಇದೆ, ಕಂಡ ಹೋಗಿ ಏನೇನೋ ಇದೆ, ಅಟ್ಟು ತರ ಕಚ್ಚಿಸ್ಕೋಬೇಕು, ಓಡಿಸ್ಕೋಬೇಕು, ನೀತರ ಧುಮುಕಿದ್ದು ಎಲ್ಲಿ ಹೇಳಿರೋ? ಗಂಟೆಗಟ್ಟಲೆ ಧ್ಯಾನ ಮಾಡು, ಎಲ್ಲ ಬಿಟ್ಬಿಡು, ಹೆಂಡತಿನ ದ್ವೇಷ ಮಾಡು, ಗಂಡನ ದ್ವೇಷ ಮಾಡು, ಬಿಟ್ಬಿಡು, ಎಲ್ಲೂ ಹೇಳಿಲ್ವಲ್ಲ. ಆಧ್ಯಾತ್ಮದಲ್ಲಿ ಹೇಳೋದು ಎಲ್ಲಾರನ್ನೂ ಪ್ರೀತಿಸುವಂತಾನೆ ಹೇಳುತ್ತೆ. ಈ ದ್ವೇಷ ಮಾಡಿಬಿಟ್ಟು ಧ್ಯಾನ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಧ್ಯಾನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯ? ಫಸ್ಟ್ ಪ್ರೇಮ ಪ್ರೀತಿನ ಬೇರೆಯವರಿಗೆ ಕೊಡೋದಕ್ಕೆ ಕಲಿಬೇಕು ನಾವು. ಕೆಟ್ಟ ಗಂಡನ ಪ್ರೀತಿಸಬೇಕು, ಕೆಟ್ಟ ಹೆಂಡತಿ ಮೇಲೆ ಪ್ರೀತಿ ಕೊಡಬೇಕು, ಅದು ಸತ್ಯವಾದ ಅಭ್ಯಾಸ. ಬೆಟ್ಟದ ಮೇಲೆ ಕೂತ್ಕೊಂಡು ಗೊಗೆ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡೋದಲ್ಲ. ನಮ್ಮ ಸುತ್ತಮುತ್ತ ಇರೋದನ್ನು ನಾವು ಕಲ್ಮಶವಿಲ್ಲದೆ ಪ್ರೀತಿಸಬೇಕು. ಅದು ವಸ್ತು ಇರ್ಬೋದು, ಪ್ರಾಣಿ ಇರ್ಬೋದು, ಜೀವಂತ ವಸ್ತು ಇರ್ಬೋದು. ಇದನ್ನ ಯಾವ ನೀವು ತಿಳ್ಕೊಂಡ್ಬಿಡ್ತೀರಾ, ಸನ್ಯಾಸಿಗಿನ್ನ ಶ್ರೇಷ್ಠವಾದ ಸ್ಥಿತಿ ನೀವು ಹೋಗ್ತೀರಾ ಸಂಸಾರದಲ್ಲಿ ಇಟ್ಕೊಂಡು. ಎಷ್ಟು ಸನ್ಯಾಸಿಗಳು ನನ್ನ ಬಾಯಲ್ಲಿ ಹೇಳಬಾರ್ದು, ಎಷ್ಟು ಕಲ್ಮಶ ಇಟ್ಕೊಂಡು ಕಾವ್ಯ ಬಟ್ಟೆ ಉಟ್ಕೊಂಡಿದ್ದಾರೆ ಗೊತ್ತಾ? ಸನ್ಯಾಸಿ ಬಟ್ಟೆ ಒಳಗೆಲ್ಲ ಗಲೀಜು ಗಬ್ಬು, ಅದಕ್ಕೇನೆ ನೀವೇ ಶ್ರೇಷ್ಠ. ನೀವ್ಯಾಕೆ ಇಲ್ಲಿಂದ ಬಿಟ್ಬಿಟ್ಟು ಅಲ್ಲಿ ಹೋಗ್ತೀನಿ ಅದು ಬೇಕು ಅಂತ ಹುಡುಕ್ತೀರಾ? ಭಗವಂತ ಒಳ್ಳೇದು ಕೊಟ್ಬಿಟ್ಟಿದ್ದಾರೆ ನಿಮ್ಗೆ, ಇಲ್ಲೇ ಒಳ್ಳೇದನ್ನ ಕಾಣಿ. ಕಾಣೋದಿಕ್ ನಮ್ಗೆ ಅದು ಏನಂದ್ರೆ ಅದೇ ಜಂಜಾಟದ ಹುಡುಕಾಟ ಅನ್ನೋದು ಇರುತ್ತಲ್ಲ, ಅದು ಸಿಗುತ್ತೆ. ಲಿಮಿಟೇಷನ್ಸ್ ತಿಳ್ಕೊಳ್ಳಿ. ನೀವು ಲಿಮಿಟೇಷನ್ ಮೀರಿ ಹೋಗ್ತೀನಿ ಅಂದ್ರೆ ಜಂಜಾಟ ಬರೋದು. ಅದು ಹುಡುಕಾಟ, ಅದು ಕೆಲಸ ಏನಾಯ್ತು ನಮ್ಮ ಕಣ್ಣೆದುರಿಗೆ ಇದ್ರು ಆಧ್ಯಾತ್ಮದಲ್ಲೂ ಅತಿ ಆಸೆ ಬರಬಾರದು. ಅದು ಕೂಡ ಅದು ಸಂಸಾರದಲ್ಲಿರೋರಿಗೆ ಆಧ್ಯಾತ್ಮದಲ್ಲಿ ಅತಿ ಆಸೆ ಬರಬಾರದು. ಆಧ್ಯಾತ್ಮದಲ್ಲಿ ಅತಿಯಾಗಿ ತಗೊಂಡೋಗೋದಕ್ಕೆ ಭಗವಂತ ನಿಮ್ಮನ್ನ ತೀರ್ಮಾನ ಮಾಡಬೇಕೇ ಹೊರತು ನೀವು ತೀರ್ಮಾನ ಮಾಡಕ್ ನೀವು ಹಕ್ಕಿಲ್ಲ. ಆದ್ರೆ ಭಗವಂತ ಒಂದನ್ನು ನಿಮಗೆ ಕೊಟ್ಟಾಗ ಅದನ್ನ ಸಂತೋಷವಾಗಿ ಧೈರ್ಯವಾಗಿ ತಗೊಳಕ್ಕೂ ತಾಕತ್ಬೇಕು. ಬಿಡುಗಡೆ ಆಗೋದಕ್ಕೆ ದೇವರು ಒಂದು ದಾರಿ ತೋರಿಸ್ಕೊಟ್ಟಿದ್ದಾನ, ಧೈರ್ಯವಾಗಿ ಬಿಡುಗಡೆ ಆಗಬೇಕು. ಯಾವಾಗ ಧೈರ್ಯವಾಗಿ ಬಿಡುಗಡೆ ಆಗ ಧೈರ್ಯ ಇಲ್ಲ, ಬಾಯಿ ಹೊಲಿಗೆ ಹಾಕೊಂಡು ಭಗವಂತ ಬಿಟ್ಟ ದಾರಿಯಲ್ಲಿ ಒಳಗಡೆ ಇದ್ಕೊಂಡೇ ಸಾಧನೆ ಮಾಡ. ಸಾಧನೆ ಅನ್ನೋದು ಧ್ಯಾನ ಮಾಡೋದಲ್ಲ, ತಿರುಗಿ ಹೇಳ್ತೀನಿ, ಪವಿತ್ರವಾಗಿರಬೇಕು. ಪವಿತ್ರವಾದ ಮನಸ್ಸು, ಪರಿಶುದ್ಧವಾದ ಮನಸ್ಸು ಅದಿದ್ದುಬಿಟ್ರೆ ಸನ್ಯಾಸಿಗೆ ಸಿಗದೆ ಇರೋ ಅದು ನಿಮಗೆ ಸಿಕ್ಬಿಡುತ್ತೆ. ಅದನ್ನ ಸನ್ಯಾಸಿ ಜೀವನ ಅನ್ನೋದು. ಸಂಸಾರದಲ್ಲಿ ಸನ್ಯಾಸಿ ಜೀವನ, ಅದಕ್ಕೆ ಪರಿಶುದ್ಧತೆ ಬೇಕು. ಆ ಪರಿಶುದ್ಧತೆಯನ್ನು ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ದೇವರು ನಿಮಗೆ ಈ ರೂಟಲ್ಲಿ ಮಾಡ್ಕೊಟ್ಬಿಟ್ಟಿದ್ದಾನ. ಸಂಸಾರದ ರೂಟಲ್ಲಿ ನೀವು ಇದ್ದ ಮೇಲೆ ನೀವ್ ಯಾಕೆ ಈ ಕಾವಿ ಬಟ್ಟೆ ರೂಟ್ ನೋಡ್ಬೇಕು? ನಾವು ಬೇಡ, ಸಂಸಾರದೊಳಗೆ ಇದ್ಕೊಂಡೇ ಸಾಧನೆ ಮಾಡೋಣ, ಮಾಡ್ಬೋದು.
ನಿಮ್ಮನ್ನ ಸರಿಯಾದ ದಾರಿ ತಗೊಂಡೋಗೋದಕ್ಕೆ ಒಂದು ವ್ಯಕ್ತಿ ಬೇಕು. ಮನಸ್ಸು ಆ ಕಡೆ ಈ ಕಡೆ ಸೆನ್ಸರ್ ಆದಾಗ ಗೈಡ್ ಮಾಡಕ್ಕೆ ಒಬ್ಬ ಬೇಕು. ಯಾಕೆಂದ್ರೆ ನಮ್ಮ ಸುತ್ತ ಇರೋರೆಲ್ಲ ನೆಗೆಟಿವ್. ಎಲ್ಲರಿಗೂ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಬೆಟ್ಟದಷ್ಟಿದೆ. ಅಂತ ಜನಗಳ ಜೊತೆ ಇದ್ಕೊಂಡು ನೀವು ಬೇಡ ಬೇಡ ಅಂದ್ರೆ ಕಲ್ಲಲ್ಲಿ ಹೊಡಿತಾರೆ ನಿಮ್ಮನ್ನ. ಕೋಪೆನ ಕಟ್ಟ ಊರಲ್ಲಿ ಪಂಚ ಹುಟ್ಟಿದ್ರೆ ಹೊಡಿತಾರೆ, ಪಂಚ ಕಟ್ಟ ಊರಲ್ಲಿ ಕೋಪೆನ ಕಟ್ಟಿದ್ರೆ ಹೊಡಿತಾರೆ ನಮ್ಮನ್ನ. ಅಂತ ಇಲ್ವಾ? ಇಲ್ಲಿ ನೀವು ಏನು ಬೇಡ ಅಂದ್ರೆ ನೀವು ಬೇರೆ ಕಡೆ ನೋಡ್ತಾರೆ. ಈ ಕತ್ತಲ್ಲಿ ಸರ ಬೇಕು ಹೆಂಗಸರಿಗೆ, ಇಲ್ಲ ಅಂದ್ರೆ ಸೊಸೈಟಿಲಿ ಹೆಸರಿಲ್ಲ ನೋಡಿ. ಗಂಡನಿಗೆ ಯೋಗ್ಯತೆ ಇದೆಯೋ ಇಲ್ವೋ ಅವನ ಸಾಲ ಮಾಡಿಸಿ ಒಂದು ಸರ ಹಾಕಿಸ್ಕೊಂಡ್ಬಿಡ್ತಾರೆ. ಯಾಕೆ? ಸಮಾಜದಲ್ಲಿ ಅಕ್ಕಪಕ್ಕದವ್ರು ನೀವು ಮರ್ಯಾದಿಲ್ಲ. ಒಳ್ಳೆಯರಾಗಿ ನಾವು ಮಾಡಬೇಕೆ ಹೊರತು ಸಮಾಜಕ್ಕೋಸ್ಕರ ನೀವು ಮಾಡಕ್ ಹೋದ್ರೆ ಉದ್ಧಾರ ಆಗಲ್ಲ. ಸಮಾಜ ಎಲ್ಲ ಬರೀ ಕಲ್ಮಶ ತುಂಬಿದೆ. ಯಾರನ್ನು ನಾವು ಬದಲಾವಣೆ ಮಾಡಕ್ ಆಗಲ್ಲ. ಬದಲಾವಣೆ ಆಗಕ್ಕೆ ಭಗವಂತ ನಿಮಗೊಂದು ದಾರಿ ಮಾಡಿಕೊಟ್ಟಿದ್ದಾನೆ. ನೀವು ಬದಲಾವಣೆ ಆಗಿ ಅಂತ ಜನಗಳು ಬಂದ್ರೆ ಬಿಟ್ಬಿಡಿ ಅವ್ರನ್ನ. ನಿಮ್ ಸುತ್ತಮುತ್ತ ಇರೋರು ನಿನ್ ಕತ್ತಲ್ಲಿ ಸರ ಇಲ್ಲ, ನೀ ಬೇಡಮ್ಮ ಬಿಟ್ಬಿಡಿ. ಕತ್ತಲ್ಲಿ ಸರ ಇಲ್ಲದೆ ನಿಮ್ಮನ್ನು ಅಪ್ರೂವ್ ಮಾಡೋರು ಯಾರಿದ್ದಾರೆ ಅವ್ರ ಹತ್ರ ಹೋಗಿ. ಏನ್ ಜನವೇ ಇಲ್ವಾ? ನೀವು ಹುಡುಕಿಲ್ಲ. ನನಗೆ ಹುಡ್ಕೊಂಡ್ಬಂದ್ರಿ ನೀವು. ಏನ್ ಬ್ಯಾಂಗ್ಳೂರಲ್ಲಿ ಯಾರು ಇಲ್ವಾ? ಎಷ್ಟು ಜನ ಇದ್ದಾರೆ ಬ್ಯಾಂಗ್ಳೂರ್, ನೀವ್ ಯಾಕೆ ನಾನು ಹುಡ್ಕೊಂಡ್ಬಂದ್ರಿ? ನೀವು ಹುಡುಕಾಟ ಮಾಡಿ. ನಿಮ್ ಸುತ್ತಮುತ್ತ ಇರೋರು ನಿಮಗಿರೋರು ಸಿಗ್ತಾರೆ ನಿಮಗೆ. ಎಲ್ಲ ನಿಮ್ಮ ಹತ್ರ ಇದೆ. ತಪ್ಪುದಾರಿಗೆ ಹೋಗಬೇಡಿ. ನಿಮ್ದೇ ಒಂದು ಉದ್ಯಮ ಶುರು ಮಾಡ್ಕೊಳ್ಳಿ. ದುಡ್ಡು ಮಾಡೋದು ತಪ್ಪೇ ಇಲ್ಲ. ಸಂಸಾರದಲ್ಲಿರೋರು ದುಡ್ಡು ಮಾಡಬೇಕು, ಮಾಡಲೇಬೇಕು, ತಪ್ಪೇ ಇಲ್ಲ. ಎಲ್ಲೂ ಹೇಳಿಲ್ಲ ದುಡ್ಡು ಮಾಡಬಾರ್ದು, ದುಡಿಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ದುಡಿದೇ ಕೂತಿರೋದು ಮಹಾ ತಪ್ಪು. ದುಡಿಬೇಕು. ನೀವು ದುಡಿರಿ. ಭಗವಂತ ಕೊಟ್ಟಿದ್ದಾನ, ಜ್ಞಾನ ಕೊಟ್ಟಿದ್ದಾನ. ಯಾವುದೋ ಒಂದು ಒಳ್ಳೆ ದಾರಿ ದುಡಿರಿ, ನಾಲ್ಕು ಸಂಪಾದನೆ ಮಾಡಿ. ಗಂಡನಿಗೆ ಬೇಕಾಗಿರೋ ಕಾಂಪನ್ಸೇಷನ್ ನೀವು ಮಾಡ್ಕೊಳ್ಳಿ. ಅಪ್ಪ ನಾನು ನಿಮ್ ಜೊತೆ ದುಡಿದ್ರೆ ತಿಂಗಳಿಗೆ 25,000, 40,000, 50,000 ತಾನೇ ಬೇಕು. ನಿನ್ನಿಷ್ಟಕ್ಕೆ ನೀ ದುಡಿ, ನಂಗೆ ಅದು ಇಷ್ಟ ಇಲ್ಲ. ನಾನು ನಿಮಗೆ ತಿಂಗಳಿಗೆ 50,000 ಮಾಡ್ಕೊಡ್ತೀನಿ. ನಾನು ಧ್ಯಾನ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ, ಏನೋ ಮಾಡ್ಕೊಡ್ತೀನಿ. ಅದ್ರ ಬಗ್ಗೆ ನೀನು ತಂಟೆ ಬರಬೇಡ. ನಿಂಗೆ ನಾನು ದುಡ್ಡು ಮಾಡ್ಕೊಡ್ತೀನಿ. ಮಾಡ್ಕೊಡಿ, ತಪ್ಪೇನಿದೆ? ಎಲ್ಲೂ ಹೇಳಿಲ್ವಲ್ಲ ನೀವು ಈ ಕೆಲಸ ಮಾಡಬಾರ್ದು, ಧ್ಯಾನ ಮಾಡಬಾರ್ದು, ಗಂಡನ ಜೊತೆಗಿರಬಾರ್ದು, ಎಲ್ಲೂ ಹೇಳಿಲ್ವಲ್ಲ. ನೀವು ಧ್ಯಾನವೂ ಮಾಡಿ, ನೀವು ಬೇಕಾಗಿರೋ ಆಧ್ಯಾತ್ಮ ಸಾಧನೆಗಳು ಏನ್ ಬೇಕಾದ್ರೆ ಮಾಡಿ. ಅವ್ರಿಗೆ ಬೇಕಾಗಿದ್ದನ್ನು ಕೊಡಿ, ಆರಾಮಾಗಿ. ಸುಮ್ಮನೆ ಅವ್ರಿಗೆ ದುಡ್ಡು ಬೇಕು. ತಪ್ಪು ತಿಳ್ಕೊಬೇಡಿ. ಗಂಡ ಸಂಪಾದನೆ ಮಾಡಿ ಸೂಳೆ ತಗೊಂಡ್ಕೊಡ್ಬೇಕಾ? ಬೇರೆಯವ್ರು ತಗೊಂಡ್ಕೊಡ್ಬೇಕಾ? ಇಲ್ಲ. ಅವ್ ಮಾಡೋದ್ರೆ ನನಗೋಸ್ಕರನೇ. ನನ್ನ ಹೆಂಡತಿ, ನನ್ನ ಸಂಸಾರ, ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತಾನೆ ತಪ್ಪು ಮಾಡ್ತಾನ ಅಂತ ಇಟ್ಕೊಳ್ಳಿ. ಗಂಡ ಅವನಿಗೆ ಸಾಲ್ತಾ ಇಲ್ಲ, ಅದು ತಪ್ಪು ಮಾಡ್ತಿದಾನ. ಸಾಲ ಅಂದ್ರೆ ಆಗ್ಬಿಟ್ರೆ ತಪ್ಪೇಕ್ ಮಾಡ್ತಾರೆ. ಸೊ ನೀವು ಒಂದು ಇದನ್ನ ಶುರು ಮಾಡ್ಕೊಳ್ಳಿ. ಏನಾದ್ರು ಮಾಡಿ. ಲೋಕ ಇಟ್ಟು ದುಡ್ಡಿದೆ, ಹೋಲಿ ಇದನ್ನೇ ಮಾಡ್ಬೇಕು ಅಂತ ಏನಿರಲ್ಲ, ಇಟ್ಟು ಇದೆ. ನಮ್ಮ ಸಿಸ್ಟರು ನಾನು ಹೇಳ್ತೀನಿ,